ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ SSLC ಕಂಪ್ಲೀಟ್ ಮಾಡಿದ್ದು ಅಥವಾ PUC ಡಿಗ್ರಿ ಏನಾದರೂ ಕಂಪ್ಲೀಟ್ ಮಾಡಿಕೊಂಡು ಈ ಜ್ಯೋತಿಷ್ಯ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಸಂಬಂಧಿಸಿದಂತೆ ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಇರುತ್ತೆ ರೀ. ಯಾಕಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದು ವಿಶ್ವವಿದ್ಯಾಲಯ ಇದೆ, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ. ಈ ಒಂದು ಬೆಂಗಳೂರು ಸೈಡಲ್ಲಿರುವಂಥ ವಿಶ್ವವಿದ್ಯಾಲಯ ರೀ. ಇಲ್ಲೇನು ಮಾಡ್ತಾರೆ, ಭಾಳಷ್ಟು BSc ಲೆವೆಲು, ಗ್ರ್ಯಾಜುಯೇಷನ್ ಲೆವೆಲ್ಸ್ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳು ಭಾಳಷ್ಟು ಇದಾವೆ. ಇದರಾಗ ಏನಿದೆಪ್ಪ ಅಂತಂದ್ರೆ ನಮ್ಮಗಳಿಗೆ ಜ್ಯೋತಿಷ್ಯ ಕೋರ್ಸು ಕೂಡ ಒಂದಿದೆ ರೀ. ಹೌದು ರೀ, ಜ್ಯೋತಿಷ್ಯ ಪಠ್ಯಕ್ರಮದ ಸಂಬಂಧಿಸಿದಂತೆ ಒಂದು ಜ್ಯೋತಿಷ್ಯ ಕೋರ್ಸು ಕೂಡ ಇದೆ ರೀ. ಇದರಲ್ಲಿ ನೀವು 3 ತಿಂಗಳದ್ದು ಕೋರ್ಸು ಕೂಡ ಐತ್ರಿ. ಇದರಾಗ ಸರ್ಟಿಫಿಕೇಟ್ ಕೋರ್ಸ್ ಐತ್ರಿ. ಇದನ್ನು ನೀವು ಮಾಡಿದ ಮ್ಯಾಗ ಜ್ಯೋತಿಷ್ಯಗಳು ಆಗ್ಬೋದು ರೀ. ಇದರಲ್ಲಿ ಸಂಖ್ಯಾಶಾಸ್ತ್ರ, ಆಮೇಲೆ ವಿವಿಧ ಬೇರೆ 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 ಏನಿದಾವೆ ಅಂತಂದರೆ ಇಲ್ಲಿ ಕಲಿತೀರಿ. ಇದರ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಇದರಲ್ಲಿ ನಿಮಗೆ ಕೊಡ್ತೇನೆ. ಜೊತೆಗೆ ಇದರಲ್ಲಿ ಏನಂತಂದರೆ ಇದು ಪ್ರತಿ ವರ್ಷವೂ ಕೂಡ ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ ಈ PUC ರಿಸಲ್ಟು 10th ರಿಸಲ್ಟ್ ಬಂದ ತಕ್ಷಣವೇ ಅಪ್ಲಿಕೇಶನ್ಗಳನ್ನು ರಿಲೀಸ್ ಮಾಡ್ತಾರೆ. ಬಟ್ ಈಗ ಸದ್ಯಕ್ಕೆ ಏನಾಗಿದೆ, ಹೋದ ತಿಂಗಳು ಇದು ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ಆಲ್ರೆಡಿ ಇವರು ಏನು ಮಾಡಿದಾರಪ್ಪ ಅಂದ್ರೆ ಪತ್ರಿಕಾ ಪ್ರಕಟಣೆ ಕೂಡ ಕೊಟ್ಟಿದ್ದರು. ಬಟ್ ನಮಗೆ ತಡವಾಗಿ ಸಿಕ್ಕಿದೆ. ಕ್ಷಮಿಸ್ತೇನೆ, ನಾನು ನಿಮಗೆ ಬೇಗನೆ ಮಾಹಿತಿ ಕೊಡೋಕ್ಕಾಗಲಿಲ್ಲ ನನಗೆ. ಬಟ್ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಇದನ್ನು ಏನಾದರೂ ಈ ಒಂದು ಯೂನಿವರ್ಸಿಟಿಯಲ್ಲಿ ನೀವು ಮಾಡ್ತೀನಪ್ಪ ಅಂತಂದರೆ ಈ ಯೂನಿವರ್ಸಿಟಿ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಈ ಒಂದು ಕೋರ್ಸನ್ನು ಮಾಡ್ಬೋದು. ಇದರಲ್ಲಿ ನೀವೇನು ಕಲಿತೀರಿ ಅಂತಂದರೆ ಈ ವಿಶ್ವವಿದ್ಯಾಲಯದಿಂದ ಜ್ಯೋತಿಷ್ಯ, ಮುದ್ರಿಕಾ ಮತ್ತು ವಾಸ್ತು ಕೋರ್ಸ್ಗಳಿಗೆ ಅರ್ಜಿಗಳನ್ನು ಇವರು ಕರೀತಾರೆ ಪ್ರತಿ ವರ್ಷವೂ ಕೂಡ. ನೋಡಿರಿ, ಜ್ಯೋತಿಷ್ಯ ಮಾಡ್ಬೋದು ರೀ, ಮುದ್ರಿಕಾ ಅಂತೇಳಿ ಕೋರ್ಸ್ ಐತ್ರಿ, ಮತ್ತು ವಾಸ್ತು ಕೋರ್ಸ್ಗಳಂತೇಳಿ ಅರ್ಜಿ ಕರೀತಾರೆ. 3 ತಿಂಗಳದ ಕೋರ್ಸ್ ಐತ್ರಿ ಇದು. ಈ 3 ತಿಂಗಳದಾಗ ನೀವು ಏನು ಕಲಿತೀರಿ ಅಂತ ಇಲ್ಲಿ ಕೊಟ್ಟರೆ ನೋಡಿರಿ. ಪಂಚಾಂಗ ಪರಿಚಯ, ನವಗ್ರಹ ಪರಿಚಯ, ವಾಸ್ತುವಿಜ್ಞಾನ ಪರಿಚಯ, ಸರ್ಟಿಫಿಕೇಟ್ ಕೋರ್ಸ್ ಬೋಧಿಸಲಾಗುವುದು ಅಂತ ಹೇಳಿದ್ದಾರೆ. ಇದಕ್ಕೆ 18 ವರ್ಷ ಮಿನಿಮಮ್ ಐತ್ರಿ. ಆಮೇಲೆ ಇದರಲ್ಲಿ ಏನಪ್ಪ ಅಂದರೆ SSLC ಆದವರು ಅಪ್ಲಿಕೇಶನ್ ಹಾಕ್ಬೋದು, ಅಥವಾ ಜಾಸ್ತಿ ಕ್ವಾಲಿಫಿಕೇಷನ್ ಇದ್ದವರು ಟ್ರೈ ಮಾಡ್ಬೋದು. ಮತ್ತು ಇಲ್ಲಿ ಡಿಪ್ಲೊಮಾ ಕೋರ್ಸ್ಗಳಿಗೆ PUC ಆಗಿರಬೇಕು. SSLC ಕೋರ್ಸಿಗೆ ಸರ್ಟಿಫಿಕೇಟ್ ಕೋರ್ಸ್ ಕೊಡ್ತಾರೆ. PUC ಆಗಿದ್ರಪ್ಪ ಅಂದ್ರೆ ಡಿಪ್ಲೊಮಾ ಕೋರ್ಸ್ ಕೊಡ್ತಾರೆ. ಹೆಚ್ಚಿನ ಮಾಹಿತಿಗೆ ನೀವು ಇಲ್ಲಿ ನಂಬರ್ ಕೊಟ್ಟರೆ ಇವಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು, ರಿಕ್ವೆಸ್ಟ್ ಮಾಡ್ಕೋಬೋದು. ಸರ್ ನಮ್ಗೆ ಗೊತ್ತಿರಲಿಲ್ಲ, ಸರ್ ನಮ್ಗೆ ಅಲ್ಲಿ ವಿಡಿಯೋ ಲೇಟ್ ಮಾಡಿ ಹಾಕ್ಯಾರಿ, ನಮ್ಗೆ ಗೊತ್ತಿರಲಿಲ್ಲ ಅಂತೇಳಿ ಇವ್ರು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇಲ್ಲಿ ನಂಬರ್ ಕೂಡ ಕೊಟ್ಟಿದ್ದಾರೆ. ಜ್ಯೋತಿಷ್ಯ ಇವರು ಡಿಪಾರ್ಟ್ಮೆಂಟ್ನವ್ರು ಇರಬೇಕು, ಮೇ ಬಿ ಇವರು. ಇದಕ್ಕೂ ಸಂಪರ್ಕಿಸ್ಬೋದು. ಇಲ್ಲಪ್ಪ ಈ ವೆಬ್ಸೈಟಿಗೆ ಬರ್ರಿ. ಈ ವೆಬ್ಸೈಟಿಗೆ ಬಂದು ನೀವೇನು ಮಾಡ್ಬೋದು ಅಂತಂದರೆ ಇಲ್ಲಿ ಕಾಂಟ್ಯಾಕ್ಟ್ಸ್ ಇನ್ಫಾರ್ಮೇಷನ್ ಇರ್ತೈತಿ. ಕೆಳಗಡೆ ಹೋದ್ರಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಬಂದಂಗೆ ಇಲ್ಲಿ ಬಾಟಮ್ ಒಳಗಡೆ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಇಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿದೆ ನೋಡಿರಿ. ಈ ನಂಬರಿಗೆ ನೀವು ಫೋನನ್ನು ಮಾಡಿ, ಈ ನಂಬರಿಗೆ ಫೋನ್ ಮಾಡಿ ಕೂಡ ನೀವು ರಿಕ್ವೆಸ್ಟ್ ಮಾಡ್ಕೋಬೋದು. ನೋಡಿರಿ, ನಮ್ಗೆ ಗೊತ್ತಿರಲಿಲ್ಲ, ನಾವು ಕೋರ್ಸ್ಗೆ ನಾವು ಮಾಡ್ಬೇಕಂತಿದ್ದೀವಿ, ನಮ್ಮಗಳಿಗೆ ದಿನಾಂಕ ವಿಸ್ತರಣೆ ಮಾಡಿರಿ, ಅಥವಾ ನಮ್ಮಗಳಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅನುಮತಿ ಕೊಡ್ರಿ ಅಂತಂದರೆ ನಿಮ್ದು ಏನಾದರೂ ಕಷ್ಟ ಕೇಳಿ ಅವ್ರು ಏನು ಮಾಡ್ಬೋದು ಅಂದರೆ ಈ ಅಪ್ಲಿಕೇಶನ್ಗಳನ್ನು ಓಪನ್ ಮಾಡ್ಬೋದು. ಬಟ್ ನಾನು ನೋಡಿದ ಹಾಗೆ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ ರೀ. ಹೋದ ತಿಂಗಳ 30ಕ್ಕೆ ಕ್ಲೋಸ್ ಆಗಿದೆ ಇದು.